तन्तु नानेन मम जीवन हेतुना कंठे बदनामि शुभगे त्वम जीवन सरदाक्षतम्। ಈಗ ಅರ್ಶದ ದಾರ ತೆಗೆದು ದೇವ್ರಿಗೆ ಅರ್ಪಿಸ್ಬೇಕು. ಕಾಲುಂಗ್ರನ ತೊಡಸ್ಬೇಕು. ಹಾಯ್ ಜಯ, ಹೇಗಿದ್ಯಾ? ನಾನ್ ಚೆನ್ನಾಗೇ ಇರ್ತೀನಿ, ಆದ್ರೆ ನಿನ್ನ ಪರಿಸ್ಥಿತಿನೇ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಹಾಗೆ ಹೇಳ್ತಾ ಇದ್ಯಾ? ನನಗೇನಾಗಿದೆ? ಎಲ್ಲ ನೀನ್ ಕೊಟ್ಟಿರೋ ಐಡಿಯಾ ತರನೇ ನಡ್ಕೋತಾ ಇದ್ದೀನಿ. ನಿನ್ನೆ ಮನೇಲಿ ದೊಡ್ಡ ರಾಮಾಯಣ ಆಯ್ತು. ಅದ್ರಿಂದ ತಾರಕ್ ಮತ್ತೆ ಅವಳ ಮಧ್ಯೆ ದೊಡ್ಡ ಬಿರುಕು ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕಲ್ಪನೆ ಮಾಡ್ಕೋತಾ ಇದೀಯ ರಾಜಿ. ನೀನಲ್ಲಿ ಕಲ್ಪನೆ ಮಾಡ್ಕೊಂಡೇ ಕೂತಿರು, ಇಲ್ಲಿ ನಡೀಬಾರದ್ದೆಲ್ಲ ನಡೀತಾ ಇದೆ. ಜಯ, ನೀನೇನು ಹೇಳ್ತಾ ಇದ್ಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ರೇನೆ ಅಲ್ವೇನೆ ಅರ್ಥ ಆಗೋದು. ನಿನ್ನ ಗಂಡ ಆಗಿರೋರು ಕೂಡ ನಿನಗೆ ಮೋಸ ಮಾಡಕ್ ಹೊರಟಿದ್ದಾರೆ. ಆ ಸುಳುವು ಕೂಡ ನಿನಗಿಲ್ವಾ? ವಾಟ್? ನನ್ ಗಂಡ ನನಗ್ ಮೋಸ ಮಾಡ್ತಾನ? ನಾನಿದನ್ನ ನಂಬೋದಿಲ್ಲ. ನೀನೀಗ ಈ ದೇವಸ್ಥಾನದಲ್ಲಿ ಇದ್ದಿದ್ರೆ ಅವ್ರ ಬಂಡವಾಳ ಏನು ಅಂತ ನಿನಗೆ ಗೊತ್ತಾಗಿರೋದು. ನೀನು ಅವಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ. ಆದ್ರೆ ನಿನ್ನ ಗಂಡ, ನಿನ್ನ ಮಗ ಮತ್ತೆ ಅವಳ ಸಂಬಂಧನ ಗಟ್ಟಿ ಮಾಡಕ್ ಹೊರಟಿದ್ದಾರೆ. ನೋಡು, ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡಿ ನನಗ್ ಟೆನ್ಷನ್ ಕೊಡ್ಬೇಡ. ಅಲ್ಲೇನ್ ನಡೀತಾ ಇದೆ ಅಂತ ಕರೆಕ್ಟ್ ಆಗಿ ಹೇಳು. ಏನ್ ನಡೀತಿದ್ಯಾ? ನೀನು ನಿನ್ನ ಮಗ ಕಟ್ಟಿರೋ ಮಾಂಗಲ್ಯನ ಕಿತ್ತು ಬಿಸಾಕ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ, ಇಲ್ಲಿ ನಿನ್ನ ಗಂಡ ನಿನ್ನ ಮಗನ ಕೈಯಿಂದ ಅವಳ ಕುತ್ತಿಗೆಗೆ ಮರು ಮಾಂಗಲ್ಯ ಧಾರಣೆ ಮಾಡಿಸ್ತಿದ್ದಾರೆ. ಅಬ್ಬಬ್ಬಬ್ಬಾ, ಅವಳು ಕುತ್ತಿಗೆಗೆ ತಾಳಿ ಕಟ್ಟೋವಾಗ ಕಣ್ ತುಂಬ್ಕೊಳ್ಳೋದೇನು, ಕಾಲ್ಗೆ ಕಾಲುಂಗ್ರ ತೊಡಸೋವಾಗ ಖುಷಿ ಪಡೋದೇನು. ನೀನೇನಾದ್ರೂ ಈ ಜಾಗದಲ್ಲಿ ಇದ್ದಿದ್ರೆ ಎದೆ ಹೊಡ್ಕೊಂಡು ಸತ್ತೋಗ್ತಿದ್ದೆ ಅನ್ಸುತ್ತೆ. ಇಲ್ಲ, ನಾನಿದನ್ನ ನಂಬಲ್ಲ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ಅವ್ರ ಮನೆಗೆ ಬರ್ತಾರಲ್ಲ, ಆವಾಗ ಅವಳು ಕುತ್ತಿಗೆಲಿ ಅರ್ಶನ ದಾರದ ಬದಲು ಮಾಂಗಲ್ಯ ಸರ ಇರುತ್ತಲ್ಲ, ಅದನ್ನ ನೋಡು, ಆವಾಗ ನಿನಗೆ ನಂಬಿಕೆ ಬರುತ್ತೆ. ಅದಕ್ಕೆ ಹೇಳಿದ್ದು ಕಣೆ, ಮೊದಲಿಂದನೂ ನಿನ್ನ ಸುತ್ತಮುತ್ತ ಇರೋರನ್ನ ನಿನ್ನ ಅಂಕೆಯಲ್ಲಿ ಇಟ್ಕೊಂಡಿದ್ದಿದ್ರೆ ಇವತ್ತು ಈ ಸ್ಥಿತಿ ನಿನಗೆ ಬರ್ತಾ ಇರಲಿಲ್ಲ. ಆದರೂ ನಿನ್ನ ಜೊತೆನೇ ಇದ್ಕೊಂಡು ನಿನಗೇ ಚಳ್ಳೆ ಹಣ್ಣು ತಿನ್ಸ್ಬಿಟ್ರಲ್ಲೇ. ಈಗಲೂ ನೀನು ಎಚ್ಚೆತ್ಕೊಳ್ದೆ ಇದ್ರೆ ಐ ಆಮ್ ಶೋರ್ ಅವಳು ಆ ಮನೆ ಮಹಾರಾಣಿಯಾಗಿ ಮೆರೆಯೋ ದಿನ ದೂರ ಇಲ್ಲ ಅಂತ ನನಗನ್ನಿಸ್ತಾ ಇದೆ.
ಬಾರೋ ಕಾರ್ ಹತ್ರ ಹೋಗಿ ಒಂದೊಂದು ಪೆಗ್ ಹಾಕೊಂಬಂದ್ಬಿಡೋಣ ಬಾ. ಲೋ ಸುಮ್ನೆ ಇರೋ, ಇದು ದೇವಸ್ಥಾನ ಕಣೋ. ಏನಪ್ಪ ಇತ್ತೀಚೆಗೆ ಎಲ್ಲರೂ ನನಗೆ ಬುದ್ಧಿ ಮಾತೇ ಹೇಳೋರಾಗೋದ್ರು. ಲವ್, ನಿನಗೆ ಯಾರಾದ್ರೂ ಬುದ್ಧಿ ಹೇಳ್ತಾ ಇದಾರೆ ಅಂದ್ರೆ ನಿನ್ನ ಹತ್ರ ಬುದ್ಧಿ ಇಲ್ಲ ಅಂತಲ್ಲ. ಇರೋ ಬುದ್ಧಿನ ಸರಿಯಾಗಿ ಉಪಯೋಗ